ನನ್ನ ವ್ಯಾಖ್ಯಾನದಲ್ಲಿ ಅದೊಂದು ಸಮ ಸಮಾಜ. ಸೊ ಆ ಸಮ ಸಮಾಜದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮುಳುಬಾಗಿಲಿನ ನಮ್ಮ 175ನೇ ಮತಕ್ಷೇತ್ರ ನಾವು ಹೇಗೆ ಅದನ್ನು ಸಮ ಸಮಾಜ ನಿರ್ಮಾಣ ಮಾಡಬೇಕು, ಥಿಯರಿಯಿಂದ ಪ್ರಾಕ್ಟಿಕಲ್ ಆಗಿ ಹೇಗೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋದ್ರಲ್ಲಿ ನಿಮ್ಮ ಮುಂದೆ ನಾನು ಒಂದು ಪ್ರೆಸೆಂಟೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೆಸೆಂಟೇಷನ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನ ನೀವು 25 ನಿಮಿಷ ತಾಳ್ಮೆಯಿಂದ ಕೇಳಿ, ದಯಮಾಡಿ ನಿಮ್ಮ ಫೋನ್ ಸೈಲೆಂಟ್ ಹಾಕಿದ್ರೆ ಅದರ ನಂತರ ನಮಗೆ ಒಳ್ಳೆ ಚರ್ಚೆಗಳು, ಒಳ್ಳೆ ವಿಚಾರಗಳು ಪ್ರತಿಯೊಂದು ನಮಗೆ ನಮ್ಮ ಹೋರಾಟಗಾರರು ಅವರು ಇಲ್ಲದೇ ಇದ್ರು ಕೂಡ ಅವರ ಪ್ರಶ್ನೆಗಳು ಎಲ್ಲರೂ ಬಿಡಿಸಿ ನಾನು ಉತ್ತರ ಕೊಡೋಕೆ ನಾನು ತಯಾರಿದ್ದೀನಿ. ಸೊ ಇವತ್ತು ನಾನು ನಿಮ್ಮ ಮುಂದೆ ಸಮ ಸಮಾಜದ ಪರಿಕಲ್ಪನೆ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಟ್ಸ್ ಆಫ್ ಮಾಡಿ, ಇದು ಕ್ಲಾರಿಟಿ ಬರುತ್ತೆ. ಪರ್ಯಾಯ ಚಿಂತನೆಗಳು, ಪರ್ಯಾಯ ಆಲೋಚನೆಗಳು, ಪರ್ಯಾಯ ಚರ್ಚೆಗಳು ಇದ್ದಷ್ಟು ಒಂದು ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ. ಪ್ರಜಾಪ್ರಭುತ್ವ ಗಟ್ಟಿಯಾದ್ರೆ ಒಂದು ಉತ್ತಮ ಸಮಾಜ, ಒಂದು ಸಮ ಸಮಾಜ ನಿರ್ಮಾಣ ಮಾಡೋಕೆ ಸಾಧ್ಯತೆ. ಸೊ ಒಂಚೂರು ಇಲ್ಲಿ ಹಿಂದೆ ಇಟ್ಕೊಳ್ಳ, ಒಂಚೂರು ಹಿಂದೆ ಇಟ್ಕೊಂಡು ಮೊದಲನೇದಾಗಿ ನಾವೆಲ್ಲ ಬದಲಾವಣೆ ಮತ್ತು ಪರಿವರ್ತನೆ ಬಯಸುವುದಾಗಿರೋದ್ರಿಂದ ನಮ್ಮ ಶತ್ರುನ ಗುರುತಿಸಬೇಕು. ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ಕೂಡಿರೋ ವ್ಯವಸ್ಥೆ. ಈ ವ್ಯವಸ್ಥೆನೇ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿದೆ. ಇದರಲ್ಲಿ ಯಾರ್ಯಾರ ಜಾತಿ, ಲಿಂಗ, ವರ್ಗ, ಕುಟುಂಬ ಮತ್ತೆ ಭಾಷೆಯಲ್ಲಿ ಪ್ರಬಲರಿರ್ತಾರೋ ಅವ್ರ ಪರವಾಗಿ, ಅವ್ರ ಸುತ್ತಮುತ್ತ ಇರೋ ಪರವಾಗಿ, ಅವ್ರ ಮಕ್ಕಳು ಮೊಮ್ಮಕ್ಕಳ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ. ಬೇರೆ ಇನ್ನೆಲ್ಲರಿಗೂ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋ ನಮ್ಮ ವಾದ. ಸೊ ನಮಗೆ ಮೊದಲನೇದಾಗಿ ಈ ವ್ಯವಸ್ಥೆನೇ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆನೇ ನಮ್ಮ ಶತ್ರು. ಈ ವ್ಯವಸ್ಥೆನ ಸರಿಪಡಿಸಬೇಕು ಅನ್ನೋ ಕಾರಣಕ್ಕೆ ನಾವು ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತೀವಿ. ರಾಜ್ಯದ ಹಿತಾಸಕ್ತಿ ಕಾಪಾಡಬೇಕು, ಒಂದು ಉತ್ತಮ ರಾಜ್ಯ ಕಟ್ಟಬೇಕು ಅನ್ನೋದು. ಆದ್ರೆ ದುರಂತ ಮತ್ತು ವಿಪರ್ಯಾಸ ಏನಂದ್ರೆ ರಾಜ್ಯದ ಹಿತಾಸಕ್ತಿಗಳಿಗಿಂತ ಅನೇಕ ಬಾರಿ ಸ್ವ ಅಧಿಕಾರ, ಸ್ವ ಹಣ ಮತ್ತೆ ಸ್ವ ಪ್ರತಿಷ್ಠೆಗಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದು ಅವರ ಪಕ್ಷದ ಒತ್ತಡಗಳು ಇರಬಹುದು, ಇಚ್ಛಾಶಕ್ತಿ, ಧೈರ್ಯದ ಕೊರತೆ ಇರಬಹುದು, ಆದ್ರೆ ಅನೇಕ ಕಾರಣಗಳು ಇರಬಹುದು. ಆದ್ರೆ ರಾಜ್ಯದ ಹಿತಾಸಕ್ತಿಗಳಿಗಿಂತ ಅನೇಕ ಬಾರಿ ಸ್ವ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವೇನ್ ಮಾಡಬೇಕು? ಇವಾಗ ನಿಮ್ಮ ರೀತಿಯ ಅನೇಕ ಉತ್ತಮ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಸೀನಾ ಅವರಾಗಿರ್ಬೋದು, ನಮ್ಮ ಎಲ್ಲ ಕೃಷ್ಣ ಅವರು, ನಮ್ಮೆಲ್ಲ ಸ್ನೇಹಿತರು, ಹಿರಿಯರು ಬಹಳ ಅದ್ಭುತವಾದ ಹೋರಾಟಗಳು ಮಾಡ್ತಾ ಇದ್ದೀರಾ. ನಾವೇನ್ ಮಾಡ್ಬೇಕು? ಬಹಳ ಮುಖ್ಯವಾಗಿ ಇವಾಗ ಆದ್ರೆ ಪೊಲಿಟಿಕಲ್ ಆಕ್ಟಿವಿಸಮ್, ರಾಷ್ಟ್ರೀಯ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ನಮ್ಮ ಹೋರಾಟ. ಸೊ ಆ ಪೊಲಿಟಿಕಲ್ ಆಕ್ಟಿವಿಸಮ್ ಅನ್ನು ನಾವು ಅದನ್ನ ವ್ಯಾಖ್ಯಾನಿಸಬೇಕು ಅಂದ್ರೆ ರಾಜಕೀಯ ವ್ಯಾಖ್ಯಾನ ಏನಿದೆ ಅಂತ ಹೇಳ್ಬೇಕು. ಎಡ, ಮಧ್ಯ, ಬಲ. ಎಡಪಂಥ ಅಂದ್ರೆ ಕೇರಳದ ಪಕ್ಷಗಳು, ಕಮ್ಯುನಿಸ್ಟ್ ಪಕ್ಷಗಳು, ವೆಸ್ಟ್ ಬೆಂಗಾಲ್ ಮತ್ತು ತ್ರಿಪುರದಲ್ಲಿರೋ ಪಕ್ಷಗಳು, ಅದು ಒಂದು ಕಮ್ಯುನಿಸ್ಟ್ ಎಡಪಂಥ ಅಂತ ಹೇಳ್ತೀವಿ. ಬಲಪಂಥ ಅಂದ್ರೆ ಯಾರು? 35% ವೋಟ್ ತಗೊಳ್ಳೋದು ಹಿಂದುತ್ವ, RSS, ಅವರು ಒಂದು ಕೇಂದ್ರದಲ್ಲಿ 3 ಸಲ ಗೆದ್ದಿರೋರು, ಆ ಒಂದು ಬಲಪಂಥ ಅಂತ ಹೇಳ್ತೀವಿ. ಮಧ್ಯಪಂಥ ಯಾರು? 62ರಿಂದ 65% ಮತ ತಗೊಳ್ಳೋರು, ಮನುವಾದಿ ಪಕ್ಷ ಅಂತ ಹೇಳ್ತೀವಿ. ಯಥಾಸ್ಥಿತಿ ರಾಜ್ಯ ಸರ್ಕಾರ ಅಂತ ಪಕ್ಷಗಳು, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಧಿಕಾರ ಹಿಡಿಬೇಕು ಅಂತ ಹವಾಪಿಸ್ತಾರೆ. ಅಧಿಕಾರ ಬಂದ್ಮೇಲೆ ಕೆಲವು ಸ್ಕೀಮ್ಗಳು ತಂದು ಯಾವ ಪರಿವರ್ತನೆ ಇಲ್ಲದೆ ಆ ಯಥಾಸ್ಥಿತಿನ ಕಾಪಾಡ್ತಾರೆ, ಎತ್ತಿಡ್ತಾರೆ. ಸೊ ಇದು ಎಡ, ಮಧ್ಯ, ಬಲ. ನಾವ್ಯಾರು? ಇದು ಬಹಳ ಮುಖ್ಯವಾದ ಸ್ಲೈಡ್. ನಮ್ಮ ಸಿದ್ಧಾಂತ ಏನು? ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮತ್ತು ಸಂವಿಧಾನದ ಪೀಠಿಕೆ. ನಾವೆಲ್ಲರೂ ಬೇರೆ ಬೇರೆ ಜಾತಿಗಳಲ್ಲಿ ಹುಟ್ಟಿದೀವಿ, ಬೇರೆ ಬೇರೆ ಲಿಂಗಗಳಿಗೆ, ಊರುಗಳು ಹುಟ್ಟಿದೀವಿ, ಬೇರೆ ಬೇರೆ ಧರ್ಮಗಳು ಹುಟ್ಟಿದೀವಿ. ಯಾವ ನಮ್ಮ ಆಯ್ಕೆ ಅಲ್ಲ. ಆದ್ರೆ ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ? ಅದು ನಮ್ಮತನ, ಅದು ನಮ್ಮ ಆಯ್ಕೆ. ಹುಟ್ಟಿದ ಮೇಲೆ ಒಂದು ಸಮ ಸಮಾಜಕ್ಕೆ, ಒಂದು ಸಮಾನತಾವಾದಕ್ಕೆ ನಾವು ಬದುಕಿದ್ರೆ ಒಂದು ಆದರ್ಶ ಸಮಾಜ ಕಟ್ಬೋದು. ಆ ಸಮಾನತೆಯನ್ನು ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಇದೆ. ಅದ್ರ ಜೊತೆ ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಇರೋದು ನ್ಯಾಯ. ನ್ಯಾಯ ಹೆಂಗ್ ವ್ಯಾಖ್ಯಾನಿಸ್ತೀವಿ? ಇತಿಹಾಸದ ತಪ್ಪುಗಳನ್ನ ಸರಿಪಡಿಸ್ತೀವಿ. ಸೊ ಇತಿಹಾಸನ ವೈಜ್ಞಾನಿಕವಾಗಿ ಆರ್ಟಿಕಲ್ 51 ತಕ್ಕಂತೆ ನಾವು ಮೌಢ್ಯ, ಮೂಢನಂಬಿಕೆ ಇಲ್ಲದೆ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ಅದನ್ನ ಸರಿಪಡಿಸಬಹುದು. ಮತ್ತೆ ಸಂವಿಧಾನ ಪೀಠಿಕೆ ಅಂತ ಹೇಳಿದ್ರೆ ಅವಾಗ ಉತ್ತಮ ಸಮಾಜ ನಾವು ಕಟ್ಬೋದು. ಇವತ್ತಿನ ದಿನ 2900 ಪಕ್ಷಗಳು ಈ ನಮ್ಮ ಸಂವಿಧಾನದ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ. ಈ 2900 ಪಕ್ಷಗಳು ಬೇರೆ ರೀತಿ ನಾವು ಸಂವಿಧಾನ ಎತ್ತಿಡ್ತೀವಿ, ಸಂವಿಧಾನ ಜಾಥಾ ಮಾಡ್ತೀವಿ, ಸಂವಿಧಾನ ಪೀಠಿಕೆ ಕಂಠಪಾಠ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನನ್ನ ಪ್ರಕಾರ 2900 ಪಕ್ಷಗಳು ಯಾರು ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿಡ್ತಾ ಇಲ್ಲ. ಯಾರಾದ್ರೂ ಮೂಲ ಆಶಯಗಳು ಎತ್ತಿಡ್ತಾ ಇದ್ದಾರೆ ಅಂದ್ರೆ ನಿಮ್ಮಂತ ನಮ್ಮಂತ ಸಮ ಸಮಾಜ, ಸಮಾನತವಾದಿಗಳು ಮಾತ್ರ. ಈ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ನಮಗೆ ಶಕ್ತಿ ರಚನೆಗೆ ಪ್ರತಿರೋಧ ತಪ್ಪು. ಪ್ರತಿಯೊಂದು ನಿಂತಿದ್ದ ಶಕ್ತಿ ರಚನೆಗಳು ಬೇಕು. ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ, ಶಿಕ್ಷಣ, ಆರೋಗ್ಯ, ಸ್ಪೋರ್ಟ್ಸ್, ಪ್ರತಿಯೊಂದು ಶಕ್ತಿ ರಚನೆಗಳು ನಿಂತಿದೆ. ಈ ಶಕ್ತಿ ರಚನೆಗೆ ಪ್ರತಿರೋಧ ಹೇಗೆ ತರೋದು? ತಳಮಟ್ಟದಿಂದ ಏರಿಸೋದು, ಮೇಲಿಂದ ಇಳಿಸೋದು, ಒಂದು
ಸಮ ಸಮಾಜ ಕಟ್ಟಿತು. ನಾನು ಉದಾಹರಣೆ ಕೊಡ್ತೀನಿ. ಆರ್ಥಿಕ ಶಕ್ತಿ ರಚನೆ 1% ಉಳ್ಳವರತ್ತ 40-50% ದುಡ್ಡಿದೆ. ಬಡ 50% ಅನ್ನ ಕೇವಲ 6% ದುಡ್ಡಿದೆ. ಇದನ್ನ ಹೆಂಗ್ ಸರಿಪಡಿಸೋದು? ಪ್ರಗತಿ ಪರವಾಗಿ ತೆರಿಗೆ ಹಾಕಿ 1% ಇಂದ ಇಳಿಸಿ ಮರು ಹಂಚಿಕೆ ಮಾಡಿ 50% ಇಂದ ಬೆಳೆಸೋದು. ಸೊ ತಳಮಟ್ಟದಿಂದ ಏರಿಸೋದು, ಮೇಲಿಂದ ಏರಿಸೋದು. ಈ ಪ್ರತಿರೋಧ, ಈ ಶಕ್ತಿ ರಚನೆಗೆ ಪ್ರತಿರೋಧ ಯಾರು 20ನೇ ಶತಮಾನದಲ್ಲಿ ಮಾಡಿದ್ದಾರೆ ಅಂದ್ರೆ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಕಾಂಶಿರಾಮ್ಜಿಯವರು ಪೊಲಿಟಿಕಲ್ ಆಕ್ಟಿವಿಸಂ ಮುಖಾಂತರ ಯಶಸ್ವಿಗೊಳಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಡಪಂಥ ಅಲ್ಲ, ಬಲಪಂಥ ಅಲ್ಲ, ಮಧ್ಯಪಂಥ ಅಲ್ಲ, ಅವರೇ ಒಂದು ಭಾರತೀಯ ಪಂಥ ಅಂತ ಕರೀತಾರೆ. ನಾವು ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮನ ಸತ್ಯ ಪಂಥ ಅಂತ ಗುರುತಿಸ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ 1935-36ರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಕಟ್ಟಿ ಬಾಂಬೆ ಪ್ರೆಸಿಡೆನ್ಸಿ 17 ಸೀಟ್ 15 ಸೀಟ್ ಗೆದ್ದು ಅವರ ಸೀಟು ಗೆದ್ದು ಯಶಸ್ವಿ ಪಡ್ತಾರೆ. ಅದೇ ರೀತಿ ತಂದೆ ಪೆರಿಯಾರ್ ದ್ರಾವಿಡ ಚಳವಳಿ ಇವತ್ತಿಗೂ ತಮಿಳುನಾಡಿನಲ್ಲಿ 60 ವರ್ಷಗಳಿಂದ ಯಾವ ಒಂದು ಹಿಂದಿ ಡೆಲ್ಲಿ ಪಕ್ಷ ಬರದೆ ಒಂದು ಜಾತಿ ಅಸಮಾನತೆ ವಿನಾಶ, ಒಂದು ಪುರುಷ ಪ್ರಧಾನ ವ್ಯವಸ್ಥೆ ವಿನಾಶ, ಒಂದು ಗಟ್ಟಿಯಾದ ಭಾಷಾ ಪರಿಕಲ್ಪನೆ ಇವತ್ತಿಗೂ ಜೀವಂತವಾಗಿದೆ ತಮಿಳುನಾಡಲ್ಲಿ ಬೇರೆ ಹಂತ. ಮತ್ತೆ ಕಾಂಶಿರಾಮ್ಜಿಯವರು 80ನೇ ದಶಕ 90ನೇ ದಶಕ 2006 ಮತ್ತೆ 7-12 ಬಹುಮತ ಹೊಂದಿ ಅವರ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಉತ್ತರ ಪ್ರದೇಶದಲ್ಲಿ ಯಶಸ್ವಿ ಪಡ್ತಾರೆ. ಈ ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ಜಿಯವರ ಸತ್ಯ ಪಂಥನ ನಾವು 20ನೇ ಶತಮಾನದ ಅವರ ಒಂದು ಪೊಲಿಟಿಕಲ್ ಆಕ್ಟಿವಿಸಮ್ ಅನ್ನ 21ನೇ ಶತಮಾನ ಕರ್ನಾಟಕಕ್ಕೆ, ಕೋಲಾರ್ಗೆ, ಮುಳಬಾಗಿಲಿಗೆ ಹೆಂಗೆ ಕಾರಿಡಾರ್ ತರಬಹುದು ಅನ್ನೋ ರೀತಿಯಲ್ಲಿ ಥಿಯರಿಯಿಂದ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಮ ಮುಂದೆ 10 ಪಾಯಿಂಟ್ ಮತ್ತು ಹೆಚ್ಚುವರಿ ಯೋಜನೆಗಳನ್ನ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು 10 ಪಾಯಿಂಟ್ ಹೆಚ್ಚುವರಿ ಯೋಜನೆಗಳ ಥಿಯರಿ ಟು ಪ್ರಾಕ್ಟೀಸ್ ಅದೇ ಒಂದು ಸಮ ಸಮಾಜ ಅಂದಾಗ ನಮ್ಮ ಫಸ್ಟ್ ನಮ್ಮ ಅಸಮಾನತೆ ಶುರುವಾಗಿದ್ದು 10-11 ವರ್ಷಗಳಿಂದ ಅಲ್ಲ. ನಮ್ಮ ಶತ್ರು ಶುರುವಾಗಿದ್ದು 10-12,000 ವರ್ಷಗಳಿಂದ. ಆ ಮೊದಲನೇ ಅಸಮಾನತೆ ಪುರುಷ ಪ್ರಧಾನದ ವ್ಯವಸ್ಥೆ. ಈ ಪುರುಷ ಪ್ರಧಾನ ವ್ಯವಸ್ಥೆ ಇವತ್ತಿಗೂ ಬೇರೆ ಹಂತಕ್ಕೆ ಜೀವಂತವಾಗಿದೆ. ಇದರಲ್ಲಿ ಲಿಂಗ ಅಸಮಾನತೆ ಅಂದಾಗ ಆರ್ಥಿಕವಾಗಿ, ಸುರಕ್ಷತೆಯಲ್ಲಿ, ಸ್ವಾತಂತ್ರ್ಯದಲ್ಲಿ ಇವತ್ತಿಗೂ ಕೂಡ ಅಸಮಾನತೆ ಇದೆ. ಇದನ್ನ ನಾವು ಸರಿಪಡಿಸಬೇಕು ಅಂದ್ರೆ ಲಿಂಗ ಸಮಾನತೆಯ ಕಾರ್ಯಕ್ರಮಗಳು, ಮಹಿಳೆಯರು ಮತ್ತೆ ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯ ಯೋಜನೆಗಳು ತರಬೇಕು. ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್ ಜನಿಸಿರೋದು ಪುರುಷರಾಗಿ, ಅದರ ಹುಟ್ಟಿದ ಮೇಲೆ ಲಿಂಗ ಸಮಾನತಾವಾದಿಗಳಾದ ಸ್ತ್ರೀವಾದಿ ಆಗಿತ್ತು. ನಾವು ಕೂಡ ಅದನ್ನೇ ಅನುಸರಿಸಿ ಮೊದಲನೇ ಪಾಯಿಂಟ್ ಅಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆಗೆ ಪ್ರತಿರೋಧ ತರಲು ನಮ್ಮ ಪಾಯಿಂಟ್ 1 ಅಜೆಂಡಾ ಆಗಬೇಕು. ಎರಡನೇ ಪಾಯಿಂಟ್ ಬ್ರಾಹ್ಮಣ್ಯದ ವ್ಯವಸ್ಥೆಗೆ ಪ್ರತಿರೋಧ. 3,500 ವರ್ಷಗಳಿಂದ ಒಂದು ಜನ್ಮ ಆಧಾರಿತವಾದ ಒಂದು ಶ್ರೇಣಿ ಅನ್ನೋದು ಇದೆ ನಮ್ಮ ವ್ಯವಸ್ಥೆ. ಇದರಲ್ಲಿ ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಭೂಮಿಯ ಎಲ್ಲ ಸವಲತ್ತು ಪಡಿತಾರೆ. ಕೆಲವು ಸಮುದಾಯಗಳು ಹುಟ್ಟಿದ ತಕ್ಷಣ ಎಲ್ಲ ರೀತಿ ವಂಚನೆ. ಈ ಬರ್ತ್ ಬೇಸ್ ಶ್ರೇಣಿಗೆ ಆಕ್ಸೆಸ್ ಟು ರಿಸೋರ್ಸಸ್ ಶ್ರೇಣಿನ ಸರಿಪಡಿಸಬೇಕು ಅಂದ್ರೆ ಕಾಂಶಿರಾಮ್ಜಿಯವರು ನಮಗೆ ಬಹುಜನ ಅನ್ನೋ ಒಂದು ರೀತಿಯಲ್ಲಿ SC, ST, OBC ಮೈನಾರಿಟಿ ಅನ್ನೋ ನ್ಯಾಯದ ಪರಿಕಲ್ಪನೆ ತಂತಾರೆ. ಆ ಒಂದು ನ್ಯಾಯದ ಪರಿಕಲ್ಪನೆ ಒಂದು ಪ್ರಯತ್ನದಲ್ಲಿ ಕರ್ನಾಟಕದಲ್ಲಿ ಬಹುಜನ ಅಂದ್ರೆ ಅಹಿಂದ ಅಂತ ಹೇಳ್ತೀವಿ, ಅಲ್ಪಸಂಖ್ಯಾತ ಹಿಂದುಳಿದಲ್ಲಿ. ಅದು ಒಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್. ಅಹಿಂದ ಮತ್ತು ಬಹುಜನ ಹೆಚ್ಚು ಕಮ್ಮಿ ಒಂದೇ, ಆದ್ರೆ ಬಹುಜನದಲ್ಲಿ ST ಇದೆ, ಅಹಿಂದದಲ್ಲಿ ST ಇಲ್ಲ. ನಾವು ಇದನ್ನು ಇನ್ನೂ ಒಂದು 21ನೇ ಶತಮಾನ ಕರ್ನಾಟಕಕ್ಕೆ ಅನುಗುಣವಾಗಿ ಮಾಡಿ ನಾವು SC, ST, MBC, ಅಲೆಮಾರಿಗಳು ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯ ಯೋಜನೆ ತರಬೇಕು ಅನ್ನೋ ರೀತಿಯಲ್ಲಿ ನಾವು ಒಂದು ಹೊಸ ಒಂದು ನ್ಯಾಯದ ಪರಿಕಲ್ಪನೆ ತಂದಿದ್ದೀವಿ. ದಮನಿತ, ಇದು ಬಹುಜನವಲ್ಲ, ಇದು ಅಹಿಂದ ಅಂತವಲ್ಲ. ದಮನಿತ ಅಂದ್ರೆ ಅಂದ್ರೆ ದಲಿತ್ಸ್, ಮಾ ಅಂದ್ರೆ MBCs, ನೀ ಅಂದ್ರೆ ನೋಮ್ಯಾಡ್ಸ್ ಅಲೆಮಾರಿಗಳು, ತಾ ಅಂದ್ರೆ ಟ್ರೈಬಲ್ಸ್ ಆದಿವಾಸಿಗಳು, ಎ ಅಂದ್ರೆ ಅಲ್ಪಸಂಖ್ಯಾತ. ಸೊ ಈ ದಮನಿತ ಸಮುದಾಯಗಳಿಗೆ ಹೆಂಗೆ SC ಅಂದ್ರೆ 101 ಸಮುದಾಯಗಳಿಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ನ್ಯಾಯ ಒದಗಿಸಬಹುದು. ST ಅಂದ್ರೆ 50-54 ಸಮುದಾಯಗಳಿಗೆ. ನಮಗೆ MBCಗಳು ಅಂದ್ರೆ OBC ನ ಸಬ್ ಕ್ಲಾಸಿಫಿಕೇಶನ್ ಅಂದ್ರೆ ಪ್ರಭಾವಿ OBCಗಳು ಬಿಟ್ಟು ಬೇರೆ MBC ಸಮುದಾಯಗಳಿಗೆ ಪ್ರವರ್ಗ 1 ಮತ್ತೆ 2A ಗೆ ಹಿಂಗೆ ನ್ಯಾಯ ಒದಗಿಸಬಹುದು. ಮತ್ತೆ ಅಲೆಮಾರಿಗಳು ಅವ್ರು ಎಲ್ಲಾ ರೀತಿ ವಂಚನೆ ಆಗಿರೋ ಅಲೆಮಾರಿ ಸಮುದಾಯಗಳ ನ್ಯಾಯ ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರು. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಮುಖಾಂತರ ನ್ಯಾಯದ ಯೋಜನೆಗಳು ತರಲು ಪಾಯಿಂಟ್ 2. ಸೊ ನಮಗೆ ಪುರುಷ ಪ್ರಧಾನ ವ್ಯವಸ್ಥೆ, ಬ್ರಾಹ್ಮಣ್ಯದ ವ್ಯವಸ್ಥೆ ಮತ್ತೆ ಮೂರನೇದು ಬಂಡವಾಳಶಾಹಿ ವ್ಯವಸ್ಥೆ ನಮಗೆ ತೋರಿಸೋದು. ಇವತ್ತು ಯಾರ ಪರವಾಗಿ ವ್ಯವಸ್ಥೆ ಇದೆ ಅಂದ್ರೆ 3% ಫ್ಲೈಟ್ ಅಲ್ಲಿ ಓಡಾಡೋರಿಗೆ 3ನೇ 4ನೇ ಏರ್ಪೋರ್ಟ್ ಬರುತ್ತೆ. ಬೇರೆ ಇನ್ನೆಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಸಮಾಜವಾದ ಅಂತ ಬರೆದು ಹೇಳಿದೆ. ಸೊ ಸಮಾಜವಾದದ ಪರ ಅಂದ್ರೆ ಯಾವ ಪರ ಇರಬೇಕು ನಾವು ಅಂದ್ರೆ ಬಡವರ, ಮಧ್ಯಮ ವರ್ಗದ ಜೊತೆ ನಮ್ಮ ಶ್ರಮಜೀವಿ, ಕಾರ್ಮಿಕ, ರೈತ ವರ್ಗ. ಇವತ್ತು ಕಾರ್ಮಿಕರ ಪರವಾಗಿರೋದು ಬಿಟ್ಟು ಆಳುವ ಶಕ್ತಿಗಳು ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಮಾತಾಡಿದಾಗ ಕಾರ್ಮಿಕರ ಪರವಾಗಿ ಖಂಡಿತ ಈ ಆಳುವ ವ್ಯವಸ್ಥೆ ಇಲ್ಲ. ಅದ್ರ ಜೊತೆ ರೈತರ ವಿಚಾರದಲ್ಲಿ 86% ರೈತರು 5 ಎಕರೆ ಒಳಗಿರೋ ರೈತರು,
ಇವತ್ತು ಹಸಿರು ಶಾಲೆ ಹಾಕೊಂಡು ರೈತರ ಪರವಾಗಿದ್ದೀವಿ ಅಂತ ಹೇಳೋ ರಾಜಕಾರಣಿಗಳೇ ರೈತ ವಿರೋಧಿ ಕಾನೂನುಗಳು ತಂದು ಅದನ್ನ ಕಿತ್ತಾಕ್ತೀವಿ ಅಂತ ಹೇಳೋ ರಾಜಕಾರಣಿಗಳೇ ಅದನ್ನ 2-3 ವರ್ಷ ಆದ್ರೂ ಕೂಡ ಕಿತ್ತಾಕ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ರೈತರ ಭೂಮಿ 400 ಎಕರೆ ಎಷ್ಟು ರೈತರು ತಗೋಬಹುದು ಅನ್ನೋ ಕಾರಣಕ್ಕೆ ರೈತರು ಕೇಳ್ಕೊಳ್ಳುವಂತ ಅನ್ಯಾಯ ಆಗ್ತಾ ಇದೆ. ಸೊ ನಮಗೆ ಕಾರ್ಮಿಕ ರೈತರ ಪರವಾಗಿ ನಾವು ಎಂದೆಂದಿಗೂ ನಿಂತ್ಕೋಬೇಕು. ಭೂಮಿ ನಾಲ್ಕು ನಾವೆಲ್ಲ ಜನ ಜಾಸ್ತಿ ಇದ್ದೀವಿ, ಭೂಮಿ ಕಡಿಮೆ ಇದೆ. 10ರಿಂದ 12 ಸಾವಿರ ವರ್ಷಗಳಿಂದ ಯಾರ ಹತ್ರ ಭೂಮಿ ಇರುತ್ತೋ ಅವ್ರು ಪ್ರಬಲರು, ಯಾರ ಹತ್ರ ಭೂಮಿ ಇಲ್ಲವೋ ಬೇರೆ ಅಂತ ಪ್ರಬಲರು. ಅದು ಇವತ್ತಿನ ದಿನನೂ ವಾಸ್ತವ. ಸೊ ನಾವು ಯಾರ ಪರವಾಗಿ ಇರಬೇಕು ನಮ್ಮ ಚಳವಳಿನಲ್ಲಿ ಅಂದ್ರೆ ರೈತ ವರ್ಗ PTCL ಆಗಿರ್ಬೋದು, MPCಗಳಿಗಾಗಿರ್ಬೋದು ಭೂಮಿ ವಿಚಾರದ ನ್ಯಾಯ ಒದಗಿಸೋ ನಮ್ಮ ಉದ್ದೇಶ ಆಗಬೇಕು. ರಿಯಲ್ ಎಸ್ಟೇಟ್ ಮಾಫಿಯಾಗಳ ಪರವಾಗಲ್ವಾ, ಕಾರ್ಪೊರೇಟ್ ಸೆಕ್ಟರ್ ಪರವಾಗಲ್ಲ. ಉದ್ಯೋಗ ಬೆಂಗಳೂರು ಬೆಳೆಯೋದಲ್ಲ, ಎಲ್ಲ ಭಾಗಗಳಲ್ಲೂ ಬೆಳೆಸಬೇಕು. ಸ್ಥಳೀಯರಿಗೆ ಉದ್ಯೋಗ ಕೊಡೋದು, ಯುವಕರು ಉದ್ಯೋಗ ಕೊಡೋದು ಮೂಲ ಉದ್ದೇಶ ಆಗಬೇಕು. ತೆರಿಗೆಗಳು ಒಂದು ಪೋಣಿಸ್ಕೊಂಡ್ಬಿಡುತ್ತೆ. ಇವತ್ತು ನಾವು ಯಾವುದೇ ಪಕ್ಷ ಅಥವಾ ರಾಜಕೀಯ ಪಕ್ಷ ಬಂದ್ರು 4 ಲಕ್ಷ ಕೋಟಿ ಬೊಕ್ಕಸದಲ್ಲಿ ಇರುತ್ತೆ. ಯಾರೇ ಕೇಳಿದ್ರು ನಮ್ಮದು ದುಡ್ಡಿಲ್ಲ ಅಂತಾರೆ. ಅದನ್ನು ದುಡ್ಡನ್ನ ಹೆಚ್ಚಳ ಮಾಡಬೇಕು. ಹೆಚ್ಚಳ ಮಾಡೋದು ಹೇಗೆ? ನಂದಿನಿ ಹಾಲಿನ ತೆರಿಗೆ ಹಾಕೋದಲ್ಲ, ಅಥವಾ GST ಮಾಡೋದಲ್ಲ, ಅಥವಾ ಬಸ್ ದರ ಜಾಸ್ತಿ ಮಾಡೋದಲ್ಲ. ನೀವು ಯಾರನ್ನ ತೆರಿಗೆ ಹಾಕಬೇಕು ಅಂದ್ರೆ 1% ಉಳ್ಳವರು ಇದಾರಲ್ಲ, 40ರಿಂದ 50% ದುಡ್ಡಿರೋರು, ಅವರ ಮೇಲೆ ಪ್ರಗತಿಪರವಾಗಿ ತೆರಿಗೆ ಹಾಕಿ ಅವರ ಐಷಾರಾಮಿ ಗಾಡಿಗಳ ಮೇಲೆ ಆಗಿರ್ಬೋದು, ಅವರ ಪ್ರಾಪರ್ಟಿಗಳಾಗಿರ್ಬೋದು, ಅವರ ಮೈನಿಂಗ್ ಮಾಫಿಯಾಗಳಾಗಿರ್ಬೋದು, ಈ ತರಕ್ಕೆ ಜಾಸ್ತಿ ಹಾಕಿ ಅದನ್ನ ಮರು ಹಂಚಿಕೆ ಮಾಡೋ ಉದ್ದೇಶ ಇರಬೇಕು. ಅದು ತೆರಿಗೆಗಳು, ಅದನ್ನ ಒಂದು ಪ್ರಗತಿಪರ ಟ್ಯಾಕ್ಸೇಷನ್ ಅಂತ ಕರೀತಾರೆ. ಮತ್ತೆ ಖಾಸಗೀಕರಣ ವಿರೋಧ, ಜನರ ಆಸ್ತಿ ಜನರಲ್ಲೇ ಇರಬೇಕು ಹೊರತು ಖಾಸಗಿ ಕಂಪನಿಗಳಿಗಲ್ಲ. ಸೊ ಈ 3 ಜೊತೆ ನಮ್ಮ 4ನೇದು ಸೆಕ್ಯುಲರಿಸಂ. 1976 ಸೆಕ್ಯುಲರ್ ಅನ್ನೋ ಪದ ಸಂವಿಧಾನ ಪೀಠಿಕೆಯಲ್ಲಿ ಸೇರಿಸಲ್ಪಟ್ಟಿದೆ. ಬಟ್ ಇಟ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಏನಿದು ಸೆಕ್ಯುಲರ್ ಅಂದ್ರೆ? ಸರ್ವಧರ್ಮ ಸಮನ್ವಯ ಅಲ್ಲ. ಸೆಕ್ಯುಲರ್ ಅಂದ್ರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತನ. ಯಾವ ಡಿಕ್ಷನರಿ ತೆಗೆದು ನೋಡಿ ಅಂದ್ರೆ ಆರ್ಟಿಕಲ್ 25 ಅಡಿಯಲ್ಲಿ ನಿಮ್ಮ ಮನೆಗಳಲ್ಲಿ, ನಿಮ್ಮ ಧರ್ಮಕ್ಷೇತ್ರಗಳಲ್ಲಿ ನೀವು ಯಾವ ಧರ್ಮ ಬೇಕಾದ್ರೂ, ಎಷ್ಟು ಧರ್ಮ ಬೇಕಾದ್ರೂ ಅದು ಧರ್ಮೇತರ ಬಂತು ನಿಮ್ಮ ಸ್ವಾತಂತ್ರ್ಯ. ಆದ್ರೆ ರಾಜಕೀಯವಾಗಿ ಪಕ್ಷದಲ್ಲಿ ಅಥವಾ ಅಧಿಕ ಸರ್ಕಾರದಲ್ಲಿ ಇದ್ರೆ ನೀವು ವೈಯಕ್ತಿಕವಾಗಿ ಯಾವುದೇ ಧರ್ಮ ಇದ್ರೂ ಕೂಡ ಸರ್ಕಾರದ ಹಣ ಅಥವಾ ಬೆಂಬಲ ಬಹುಸಂಖ್ಯಾತರ ಧರ್ಮ ಕೊಡೋದಷ್ಟು, ಅಲ್ಪಸಂಖ್ಯಾತ ಧರ್ಮ ಕೊಡೋಕೆ ಶುರುವಾದಷ್ಟು ಕೋಮು ಶಕ್ತಿಗಳು ಬಂದು ದೊಡ್ಡ ಮಟ್ಟದ ಗೊಂದಲ, ಗೋಜಲು, ಗಲಾಟೆಗಳು ನಡೆಯುತ್ತೆ. ಸೊ ನಾವು ಪ್ರತ್ಯೇಕತೆ ಉಳಿಸಬೇಕು, ದತ್ತಾಂಶ ಆಧಾರಿತವಾಗಿ ಅಭಿವೃದ್ಧಿ ಮಾಡಬೇಕು ಹೊರತು ಧರ್ಮ ಆಧಾರಿತವಾಗಲ್ಲ. ಅದೇ ನಿಜವಾದ ಧರ್ಮ ನಿರಪೇಕ್ಷತೆಯ ಪರಿಕಲ್ಪನೆ. ಪಾಯಿಂಟ್ 4. ಪಾಯಿಂಟ್ 5 ಪ್ರಾದೇಶಿಕತೆ. ಇವತ್ತು ನಮ್ಮ ಕರ್ನಾಟಕ ತಾನೇ ನಮ್ಮ ದೇಶ ಪ್ರೇಮ, ಕರ್ನಾಟಕ ತಾನೇ ನಮ್ಮ ಭಾರತೀಯತೆ. ಕರ್ನಾಟಕದ ಮೂಲೆಯಲ್ಲೂ ಕೂಡ ನಾವು ನ್ಯಾಯ ಒದಗಿಸೋದು ನಾವು ಬಹಳ ಮುಖ್ಯ ಆಗುತ್ತೆ. ಮುಳುಭಾಗದಂತ ಗಡಿ ಭಾಗದಲ್ಲೂ ಕೂಡ ನಾವು ಎಲ್ಲ ರೀತಿಯ ಸಂಪನ್ಮೂಲಗಳು ತಲುಪಬೇಕು. ಈ ವಿಚಾರ ಸಂಬಂಧಪಟ್ಟಂಗೆ ನಮಗೆ ಒಂದು ಭಾಷೆನಲ್ಲಿ ಒಂದು ಶ್ರೇಣಿ ಇದೆ. ಅದು ಒಂದು ಭಾಷೆಯ ಶ್ರೇಣಿಯಲ್ಲಿ ಹಿಂದಿ, ಇಂಗ್ಲಿಷ್, ಸಂಸ್ಕೃತ. ಹಿಂದಿ ರಾಷ್ಟ್ರೀಯತೆಯ ಪ್ರಾಬಲ್ಯ, ಇಂಗ್ಲಿಷ್ ಆರ್ಥಿಕ ಪ್ರಾಬಲ್ಯ, ಸಂಸ್ಕೃತ ಸಾಂಸ್ಕೃತಿಕ ಪ್ರಾಬಲ್ಯ, ಮಧ್ಯದಲ್ಲಿ ಕನ್ನಡ, ತಲಮಟ್ಟು, ತುಳು, ಕೊಡವ, ಬ್ಯಾರಿ, ಲಂಬಾಣಿ, ಆದಿವಾಸಿ, ಅಲೆಮಾರಿ ಭಾಷೆಗಳು ತಕ್ಕದಿ ಹುಟ್ಟು. ಏನ್ ಮಾಡ್ಬೇಕು? ತಲಮಟ್ಟದಿಂದ ಏರ್ಸೋದು, ಮೇಲಿಂದ ಇಳಿಸೋದು, ಭಾಷೆ ಸಮಾನತೆ ತರೋದು. ಅದೇ ರೀತಿ ನಮ್ಮ ಸಾಂಸ್ಕೃತಿಕ ವಿಚಾರದಲ್ಲೂ ಕೂಡ ನಮ್ಮ ಜಾನಪದ ವಿಚಾರ ಆಗಿರ್ಬೋದು, ನಮ್ಮ ತಮಟೆ ಪರಂಪರೆ, ನಮ್ಮ ಕಲೆಗಳಾಗಿರ್ಬೋದು, ಇದೆಲ್ಲ ಎತ್ತಿಡಿಯೋದು ಬಹಳ ಮುಖ್ಯ ಆಗುತ್ತೆ. ಒಂದು ಸಮುದಾಯ ಹುಟ್ಟಿದ ತಕ್ಷಣ ನಿಮ್ಮ ಸಂಸ್ಕೃತಿ ಶ್ರೇಷ್ಠ ಅನ್ನಕ್ಕಾಗಲ್ಲ. ಬಹಳ ಜನ ಬುದ್ಧಿಜೀವಿಗಳು ಹೇಳ್ತಾರೆ ಬಹುತ್ವ, ವೈವಿಧ್ಯತೆ, ಒಳಗೊಳ್ಳುವಿಕೆ. ಅದ್ಯಾವುದು ಸಂವಿಧಾನ ಪೀಠಿನ ಪದ ಇಲ್ಲ. ನ್ಯಾಯ ಅನ್ನೋ ಸಂವಿಧಾನ ಪೀಠಿನಲ್ಲಿದೆ. ಸಾಂಸ್ಕೃತಿಕ ನ್ಯಾಯ ಎತ್ತಿ ಹಿಡಿಯೋದು. ಪಾಯಿಂಟ್ 5 ನಮ್ಮ ಕರ್ನಾಟಕದ ಬಹಳ ಮುಖ್ಯ ಆಗುತ್ತೆ. ಪಾಯಿಂಟ್ 6 ಪರಿವರ್ತನಾ ಪರಿಸರವಾದ. ಇವತ್ತು ನಮ್ಗೆ ಬೇರೆ ಬೇರೆ ಮಾಫಿಯಾಗಳಿಂದ ನಮ್ಮ ನಾಡುಗಳಿಗೆ ಹಾಳಾಗ್ತದೆ, ಕಾಡುಗಳು ಆಗ್ತಾ ಇದೆ, ದೊಡ್ಡ ಪ್ರಮಾಣದ ಸಮಸ್ಯೆಗಳಾಗ್ತಾ ಇದೆ. ಇದು ನಮ್ಗೆ ಬೇರೆ ಬೇರೆ ವಿನಾಶಕಾರಿ ಲಾಭಗಳು, ಭೂಮಿ, ಗಣಿಗಾರಿಕೆ, ಮರ, ಮರಳು, ರಿಸಾರ್ಟ್ ಇತ್ಯಾದಿಗಳಿಂದ ನಾವ್ ಹೆಂಗ್ ಕಡಿವಾಣ ಹಾಕ್ಬೋದು. ನಾವು ಬೇರೆ ಬೇರೆ ತರ ಪರಿಸರ ಸ್ನೇಹಿ ರೀತಿಯಲ್ಲಿ ಅರಣ್ಯ ವಿಸ್ತರಣೆ, ಮಾಲಿನ್ಯ ನಿವಾರಣೆ, ಹೆಚ್ಚಿನ ಪರಿಸರ ಸ್ನೇಹಿ ಕಾರ್ಯಕ್ರಮಗಳು, ನೀರು, ಜಲಮೂಲ ಸಂರಕ್ಷಣೆ ಎಲ್ಲಾ ಭಾಗಗಳಲ್ಲಿ. ಈ ಭಾಗಗಳಂತೂ ಕೋಲಾರಲ್ಲಿ ಡಿಸ್ಟ್ರಿಕ್ಟ್ ನಲ್ಲಿ ಹೆಂಗೆ ನೀರು ತರಿಸಬಹುದು, ಈ ರೀತಿ ಪರಿಸರ ಸ್ನೇಹಿ ಸಾಧ್ಯತೆಗಳಿದೆ. ರಾಜಸ್ಥಾನದಲ್ಲಿ 100 ಹಳ್ಳಿಗಳಿಗೆ ಮರಳು ಭೂಮಿನಲ್ಲಿ ನೀರಾವರಿ ಮಾಡಿದರೆ ಕುಡಿಯುವ ನೀರು ವ್ಯವಸ್ಥೆ ಮಾಡಿದ್ದಾರೆ. ನಾವು ಕೂಡ ಅದನ್ನ ಹೆಂಗೆ ಎಮ್ಯುಲೇಟ್ ಮಾಡಬಹುದು, ಅದು ಹೆಂಗ್ ಕಲಿಬಹುದು. ಬರೀ ಕಾಂಟ್ರಾಕ್ಟರ್ಸ್, ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ 10,000 ಕೋಟಿ ಡ್ಯಾಮ್ಗಳಿಂದ ಪ್ರಯೋಜನ ಇಲ್ಲ. ಜನಪರವಾಗಿದ್ದ ಪರಿಸರ ಪರಿವರ್ತನೆ, ಪರಿಸರವಾದ ನಮಗೆ ಬೇಕಾಗುತ್ತೆ. 7ನೇದು ಭ್ರಷ್ಟಾಚಾರ ವಿರೋಧ. ಭ್ರಷ್ಟಾಚಾರ ಮೇಲಿಂದ ಕೆಳಗೆ ತಾಂಡವಾಡ್ತಾ ಇದೆ. ಇದನ್ನ ಹೆಂಗ್ ಫೈಟ್ ಮಾಡೋದು? ಲೋಕಲ್ ಆಗಿ ಫೈಟ್ ಮಾಡಕ್ಕಾಗಲ್ಲ, ಮೇಲಿಂದ ಕಿತ್ತಾಗ್ತಾ ಬರಬೇಕು. ಅಂದ್ರೆ ಲೋಕಾಯುಕ್ತನ ಬಲಪಡಿಸೋದಾಗಿರ್ಬೋದು, ಪಾರದರ್ಶಕ ನೀತಿಗಳಾಗಿರ್ಬೋದು, ತಪ್ಪುಗಳ ವಿರುದ್ಧ ಕ್ರಮ, RTI ಜಾಗೃತಿ. ನಮ್ಗೆ ಭ್ರಷ್ಟಾಚಾರ ವಿರೋಧಿ ಅಂತ ಇಟ್ಕೊಂಡು ಒಂದೇ ಇಶ್ಯೂ ಇಟ್ಕೊಂಡು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಕ್ಕಾಗಲ್ಲ.
ಆದ್ರೆ 10 ಪಾಯಿಂಟ್ ಮತ್ತು ಹೆಚ್ಚುವರಿಗಳಲ್ಲಿ ಆಂಟಿ ಕರಪ್ಷನ್ ಅನ್ನು ಇಟ್ಟಿದ್ರೆ ಒಂದು ಪರ್ಯಾಯ ಚಳುವಳಿ ಕಟ್ಟಿದ್ರೆ ನಾವು ಕೂಡ ಸರ್ಕಾರದ ಸಂಪನ್ಮೂಲಗಳು ಜನರಿಗೆ ನೇರವಾಗಿ ತಲುಪಿಸೋಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬಹುದು. 8ನೇದು ಅಭಿವ್ಯಕ್ತಿ ಸ್ವತಂತ್ರ, ಪ್ರತಿಭಟನೆ ಸ್ವತಂತ್ರ, ಮಾಧ್ಯಮದ ಸ್ವತಂತ್ರ, ಆರ್ಟಿಕಲ್ 19. ನೀವೆಲ್ಲರೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೋರಾಟ ಮಾಡ್ತಾ ನೀವು ಸರ್ಕಾರದ ಪರವಾಗಿದ್ರೆ ಬಚಾವ್ ಆಗ್ತೀರಾ. ಸರ್ಕಾರದ ವಿರುದ್ಧ ಇದ್ದ ತಕ್ಷಣ ಬೇರೆ ಬೇರೆ ಕೇಸ್ಗಳು, ಬೇರೆ ಬೇರೆ ಕಿರುಕುಳಗಳು, ಬೇರೆ ಬೇರೆ ಹಿಂಸೆಗಳು ನಿಮ್ಗಾಗುತ್ತೆ. ಇವತ್ತಿನ ದಿನ ನಾವು ಆರ್ಟಿಕಲ್ 19 ಕಳ್ಕೊಂಡಾಗಲೇ ನಮ್ಗೆ ನಿಜವಾಗ್ಲೂ ಅದರ ಮಹತ್ವ ಗೊತ್ತಾಗೋದು. ನಾವು ಏನಾಗುತ್ತೆ ಅಂದ್ರೆ ಸರ್ಕಾರ ಯಾವಾಗ ಪ್ರಜಾಪ್ರಭುತ್ವ ಅದರ ಪ್ರತಿಗೋಷ್ಠಿ ನಿಂತ್ಕೊಳ್ಳುತ್ತೋ ಅದನ್ನ ಅವರ ವಿರೋಧಿಗಳನ್ನ, ಅವ್ರಿಗೆ ಇಷ್ಟ ಇದ್ದಿರೋನ್ನ ಬ್ಯಾನ್ ಮಾಡೋಕೆ ಟ್ರೈ ಮಾಡ್ತಾರೆ, ಜೈಲ್ ಹಾಕೋದು ಟ್ರೈ ಮಾಡ್ತಾರೆ. ನಾವೇನ್ ಮಾಡ್ಬೇಕು ಅಂದ್ರೆ ಯಾವ ಸ್ವೀಕಾರಾರ್ಹ ಯಾವ ಸ್ವೀಕಾರಾರ್ಹ ಅಲ್ಲ ಅನ್ನೋ ರೀತಿಯಲ್ಲಿ ಎತ್ತಿಡಿಬೇಕು. ಯಾಕಂದ್ರೆ ಆರ್ಟಿಕಲ್ 19 ಕಳ್ಕೊಂಡ್ರೆ ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಹಾನಿ ಆಗುತ್ತೆ. 9ನೇದು ಆರೋಗ್ಯ ಮತ್ತು ಶಿಕ್ಷಣದ ಪರಿವರ್ತನೆ. ಇವತ್ತು ನಮಗೆ ಶಿಕ್ಷಣ ಮತ್ತೆ ಆರೋಗ್ಯ ಸಂಪೂರ್ಣವಾಗಿ ವ್ಯಾಪಾರೀಕರಣ ಆಗಿದೆ ಅಂತ ನಮ್ಗೆ ಗೊತ್ತಿದೆ. ಯಾರ ದುಡ್ಡಿದೆಯೋ ಅವ್ರ ಮಕ್ಕಳು ಮೊಮ್ಮಕ್ಕಳೇ ದೊಡ್ಡ ಒಳ್ಳೆ ಶಿಕ್ಷಣ ಪಡೆದು ಅವರೇ ಒಳ್ಳೊಳ್ಳೆ ಹುದ್ದೆಗಳು ಪಡಿತಾರೆ. ಯಾರು ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಅಂದ್ರೆ ಮೊದಲೇ ಸಾಮಾಜಿಕವಾಗಿ ಹಿಂದುಳಿದಿರೋರು, ಆರ್ಥಿಕವಾಗಿ ಹಿಂದುಳಿದಿರೋರು, ಶೈಕ್ಷಣಿಕವಾಗಿ ಹಿಂದುಳಿದಿರೋರು ಮತ್ತೆ ಗ್ರಾಮೀಣ ಭಾಗದಿಂದ. ಸೊ ಅನ್ಯಾಯ ನಡೀತಾ ಇದೆ. ಇದನ್ನ ಸರಿಪಡಿಸ್ಬೇಕಂದ್ರೆ ಏನ್ ಬೇಕು? ನಮಗೆ ಮನಸ್ಥಿತಿ ಬೇಕು ಮತ್ತೆ ಮನಿ ಬೇಕು. ಮನಸ್ಥಿತಿ ಅಂತೂ ಯಾವ ಶಕ್ತಿಗಳು ಇಲ್ಲ. ಮನಿ ನಾವು ಎಲ್ಲಿಂದ ತರಬಹುದು ಅಂತ ಹೇಳಿದ್ವಿ. ನಮ್ಮ ಸರ್ಕಾರಿ ಶಾಲೆ ಆಸ್ಪತ್ರೆಗಳನ್ನ ಏರಿಸಬೇಕು, ಕಾರ್ಪೊರೇಟ್ ಶಾಲೆ ಕಾರ್ಪೊರೇಟ್ ಹಾಸ್ಪಿಟಲ್ ಇಳಿಸ್ಬೇಕು. ನಮಗೆ ಯಾವ ಮಾದರಿ? ಯಾವ ಅಮೆರಿಕ ಅಲ್ಲ, ಯಾವ ಇಸ್ರೇಲ್ ಅಲ್ಲ. ನಮ್ಮ ಮಾದರಿಗಳ ದೇಶಗಳು ಸ್ಕ್ಯಾಂಡಿನೇವಿಯನ್ ದೇಶಗಳು, ಫಿನ್ಲೆಂಡ್ ಅನ್ನೋ ದೇಶ, ಅಲ್ಲಿ 8 ಬಾರಿ ಸತತವಾಗಿ ಸಂತೋಷದಲ್ಲಿ ಪ್ರಪಂಚದಲ್ಲಿ ನಂಬರ್ 1. ಅವರ ಲಿಂಗ ಸಮಾನತೆ, ಆರ್ಥಿಕ ಸಮಾನತೆ ಜೊತೆ ಜಾತಿಯ ಪರಿಕಲ್ಪನೆ ಇಲ್ಲ, ಮತ್ತೆ ಶಿಕ್ಷಣ ಆರೋಗ್ಯ ಪ್ರಪಂಚದಲ್ಲಿ ನಂಬರ್ 1. ಅದನ್ನ ನಾವು ತರಬೇಕು. ಮತ್ತೆ ನಮ್ಗೆ ಯಾವ್ದಾದ್ರು ಘರ್ಷಣೆ ನಡೀತಾ ಇದೆ, ಮ್ಯಾಥ್ಸ್, ಸೈನ್ಸ್, ಕಾಮರ್ಸ್ ಘರ್ಷಣೆ ನಡೀತಾ ಇಲ್ಲ, ಆರ್ಟ್ಸ್ ನಡೀತಾ ಇದೆ. ಸೊ ನಮಗೆ ಬಲಪಂಥೀಯ ಪಠ್ಯಪುಸ್ತಕ ನಮಗೆ ನ್ಯಾಯ ಒದಗಿಸಿಲ್ಲ, ಮಧ್ಯ ಮತ್ತೆ ಎಡಪಂಥೀಯ ಯಥಾಸ್ಥಿತಿಯ ಪಠ್ಯಪುಸ್ತಕ ನಮಗೆ ನ್ಯಾಯ ಒದಗಿಸಿಲ್ಲ. ನಮ್ಮದೇ ಆದ ಸತ್ಯವಾದ ಪಠ್ಯಪುಸ್ತಕ ತಂದು ನಾವೊಂದು ಸತ್ಯ ಇತಿಹಾಸ ತಂದು ನಮ್ಮ ಒಂದು ಪ್ರತಿರೋಧ ದೃಷ್ಟಿಕೋನದಿಂದ ವಿಚಾರ ಮಂಡನೆ ಮಾಡಿ ನಮ್ಮ ಉತ್ತಮ ನಾಗರಿಕರು ಮಾಡೋದು ನಮ್ಮ ಯುವಕರು ನಮ್ಮ ಉದ್ದೇಶ ಆಗಬೇಕು. ಸೊ ಅದು 9. 10ನೇದು ಪೊಲೀಸ್ ಸುಧಾರಣೆ, ಜೈಲು ಸುಧಾರಣೆ, ನ್ಯಾಯಾಂಗ ಸುಧಾರಣೆ. ಪೊಲೀಸ್ ವ್ಯವಸ್ಥೆ ಎಷ್ಟು ಹಾಳಾಗಿದೆ ನಮ್ಗೆ ಗೊತ್ತಿದೆ. ನಾವು ಒಬ್ಬರನ್ನ ಫೋಕಸ್ ಮಾಡ್ಕೊಂಡು ಅದನ್ನ ಪರಿವರ್ತನೆ ಮಾಡಕ್ಕಾಗಲ್ಲ. ನಾವು ಇಡೀ ಪೊಲೀಸ್ ವ್ಯವಸ್ಥೆನೇ ಸುಧಾರಣೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಜೈಲು ಸುಧಾರಣೆ, ಹೆಂಗೆ ಸೆಲೆಬ್ರಿಟಿಗಳಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ ಜೈಲ್ಗಳಲ್ಲಿ, SC ST ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಮತ್ತೆ ಜೈಲ್ ಕಟ್ತಾ ಇರ್ತೀವಿ. ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮೇ ಸಮಸ್ಯೆ ಇದೆ, ಅದಕ್ಕೆ ಸುಧಾರಣೆ, ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ಬೇಕು. ಮತ್ತೆ ನ್ಯಾಯಾಂಗ ಸುಧಾರಣೆ. ಈ 10 ಪಾಯಿಂಟ್ ಮತ್ತು ಹೆಚ್ಚುವರಿ ನಗರ ಯೋಜನೆ, ಮೂಲಸೌಕರ್ಯ, ರೋಡ್ ಚರಂಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಸ್ವಜನ ಪಕ್ಷಪಾತ ವಿರೋಧಿ, ಪ್ರಭಾವಿ ತಂದೆ ಪ್ರಭಾವಿ ತಾತನ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಅಲ್ಲ ಎಲ್ಲರಿಗೂ ಅವಕಾಶ, ಪ್ರಾಣಿ ಪಕ್ಷಿ ಸಂರಕ್ಷಣೆ, ಆಹಾರ ನಿಮ್ಮ ಸ್ವಾತಂತ್ರ್ಯ, ಪ್ರಾಣಿ ಪಕ್ಷಿ ಇವರು ಕೂಡ ಸರ್ಕಾರದ ಕರ್ತವ್ಯ, ಕ್ರೀಡಾ ನ್ಯಾಯ, ಕ್ರಿಕೆಟ್ ಆಡ ಗಂಡಸರು ಮಾತ್ರ ಅಲ್ಲ ಎಲ್ಲಾ ಸ್ಪೋರ್ಟ್ಸ್, ಕಬಡ್ಡಿ, ವಾಲಿಬಾಲ್, ಟೆನ್ನಿಸ್, ಮಹಿಳೆಯರ ಕ್ರೀಡೆ, ತಂತ್ರಜ್ಞಾನ ಮತ್ತೆ AI ಬಹಳ ಪ್ರಬಲ ಆಗ್ತಾ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಬಳಸಬೇಕು. ಪ್ರವಾಸಿ ಸಾಂಸ್ಕೃತಿಕ ಐತಿಹಾಸಿಕ ತಾಣಗಳ ಉನ್ನತಿ, ಟೂರಿಸಂ, ಈ ತರದ್ದು ವೃತ್ತಿಪರ ನ್ಯಾಯ, ಪ್ರಾದೇಶಿಕ ಸಮತೋಲನ. ಬೆಂಗಳೂರು ಅತಿ ನಗರೀಕರಣ ಆದ್ರೆ ಬೆಂಗಳೂರಿಗೆ ಒಳ್ಳೆಯದಲ್ಲ, ನಾವು ಯಾರಿಗೂ ಒಳ್ಳೆಯದಲ್ಲ. ಸೊ ಅದನ್ನ ನಾವು ಎಲ್ಲ ಕಡೆ ಬೆಳೆಸೋದು ಮುಖ್ಯ. ಸಿಗರೆಟ್ ಮದ್ಯ ನಿರೋಧಕ ಶಿಕ್ಷಣ, ಸಿಗರೆಟ್ ಮದ್ಯ ಬಳಸೋ ಹಕ್ಕಿರಬಹುದು, ಬಳಸ್ತಿರೋ ತಿಳುವಳಿಕೆ ಮುಂದಿನ ತಲೆಮಾರುಗಳು ಕೊಡಬೇಕು. ಅಂಗವೈಕಲ್ಯ ಆರ್ಟಿಕಲ್ 41, ವೃದ್ಧರ ಮತ್ತು ಮಕ್ಕಳ ಹಕ್ಕನ್ನು ಉಳಿಸಬೇಕು. ಉದ್ಯಾನವನ ಮತ್ತು ಆಟದ ಮೈದಾನಗಳು ಬೆಳೆಸಬೇಕು. ಫೈನ್. 10 ಪಾಯಿಂಟ್ ಮತ್ತು ಹೆಚ್ಚುವರಿ ನಿಮ್ಮ ಮುಂದೆ ಇಟ್ಟಿದೆ. ಹೇಗೆ ಇದನ್ನೆಲ್ಲ ಕಾರ್ಯಗೊಳ್ತಾರೆ? ಮುಖ್ಯವಾಗಿ ಒಟ್ಟುಗೂಡಿಸಿ. ಇವಾಗಲೇ 175 ಮತಕ್ಷೇತ್ರದ ಮುಳುಭಾಗ 175 ಮತಕ್ಷೇತ್ರ. ಇಲ್ಲಿ ಬಂದು ನಾವೆಲ್ಲರೂ ಜೊತೆಗೆ ಸೇರೋದು, ಎಲ್ಲ ಚಳವಳಿಗಳು, ಎಲ್ಲ ಹೋರಾಟಗಳು, ಸಂಘಟನೆಗಳು, ನಾವೆಲ್ಲ ಜೊತೆಗೆ ಸೇರಿ ನಮ್ಮ ಕ್ಷೇತ್ರದ ಹೆಂಗೆ ಬೆಳೆಸಬಹುದು, ಹೆಂಗೆ ಉತ್ತಮ ದಿಕ್ಕನ್ನು ತಗೊಂಡೋಗ್ಬೋದು ಅಂತ ಚರ್ಚೆ, ಸಂವಾದ ಮಾಡಿ ನಾವು ಕಟ್ಟೋದು ಬಹಳ ಮುಖ್ಯ. ಅದನ್ನ ಕಟ್ಟಬೇಕು ಅಂದ್ರೆ ಈ ಸ್ಲೈಡ್ ಬಹಳ ಮುಖ್ಯ ಆಗುತ್ತೆ. ನಾನು ಇವತ್ತು ಮುಳುಭಾಗಕ್ಕೆ ಬಂದು ಹೊಸ ಸಂಘಟನೆ ಕಟ್ಟಕ್ಕೆ ಬರ್ತಾ ಇದ್ದೀನಿ. ನೀವೆಲ್ಲ 106 ಸಂಘಟನೆ ಉತ್ತಮ ರೀತಿಯಲ್ಲಿ ಬೇರೆ ಹಂತಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕು ಅಂದ್ರೆ ಎಲ್ಲ ಒಗ್ಗಟ್ಟಾಗಿ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಬೇಕು ಅಂದ್ರೆ ನಮ್ಗೆ ಒಮ್ಮತದ ಅಭ್ಯರ್ಥಿಗಳು ಬೇಕು. ಅಭ್ಯರ್ಥಿಗಳು ಬೇಕು ಅಂದ್ರೆ 5 ಅವಶ್ಯಕತೆಗಳಲ್ಲಿ ಅಭ್ಯರ್ಥಿಗಳು ಬೇಕಾಗಿದ್ದು ಬಹಳ ಮುಖ್ಯ. ನಂಬರ್ 1 ಸಿದ್ಧಾಂತದ ನಂಬಿಕೆ. ನಿಮ್ಗೆ ಇವತ್ತಿನ ದಿನ ಹಿಂದೂ ರಾಷ್ಟ್ರ ಬೇಕಂದ್ರೆ ಬಲಪಂಥೀಯ ಪಕ್ಷಗಳಿದೆ. ನಿಮ್ ಮನುವಾದ ಯಥಾಸ್ಥಿತಿ ಬೇಕು ಅಂದ್ರೆ ಮಧ್ಯಪಂಥಿ ಪಕ್ಷಗಳಿದೆ. ನಿಮ್ಗೆ ಕಮ್ಯುನಿಸ್ಟ್ ಬೇಕಂದ್ರೆ ಎಡಪಂಥಿ ಇದೆ. ನೀವು ನಮ್ ಜೊತೆ ಸೇರ್ತೀರಾ ಅಂದ್ರೆ ಯಾವುದೇ ಜಾತಿ, ಲಿಂಗ, ಮಾತೃಭಾಷೆ, ಧರ್ಮದವರಾಗಿ ನೀವು ಸಮ ಸಮಾಜ ಒಪ್ಪಬೇಕು. ಸಮ ಸಮಾಜ ಅನ್ನೋದು ಸರಿ ಅಂತ ನೀವು ಅನ್ಸ್ಬೇಕು. ಸೊ ಆ ಸಮ ಸಮಾಜ ನಂಬರ್ 1. 2ನೇದಲ್ಲಿ ಇದೇ ಕ್ಷೇತ್ರದ ಸಮೀಪದಲ್ಲಿ ನೆಲೆಸಿರೋದು ಸ್ಥಳೀಯರು.
ನಮ್ ಸ್ಥಳೀಯರಾಗ ಬಹಳ ಮುಖ್ಯ. ಎಲ್ಲೋ ಬೆಂಗಳೂರಿನ ಕಳ್ಕೊಂಡ್ ನಿಲ್ಸೋ ಪ್ರಶ್ನೆ ಬರಲ್ಲ. ಇಲ್ಲಿಯವರೇ ಜನರ ಹತ್ರ ಇರ್ತಾರೆ, ಜನ ಸಂಪರ್ಕ ಇರುತ್ತೆ. ನಾವು ಇಲ್ಲಿಯವರೇ ಗುರುತಿಸಿ ನಾವು ಕರ್ಕೊಂಡ್ಬಂದು ನಾವು ಒಂದು ರೀತಿ ನಾವೆಲ್ಲ ಶಕ್ತಿ ತುಂಬಿಸ್ಬೇಕು. ಮೂರನೇ ಬಹಳ ಮುಖ್ಯವಾಗಿ ಸೇವಾ ಮನೋಭಾವ. ವೋಟ್ ಕನ್ವರ್ಟ್ ಆಗತ್ತೆ ಸೇವೆಯಿಂದ. ಸೇವೆ ಇದ್ದಷ್ಟು ನಮ್ಗೆ ವೋಟ್ ಕನ್ವರ್ಟ್ ಆಗತ್ತೆ, ಸೇವೆ ಮಾಡಿದಷ್ಟು ನಾವು ಮಾಡಿರೋನ ಕರ್ಕೊಂಡ್ಬಂದು ಅವಕಾಶ ಕೊಟ್ಟರೆ ಅವರು ಒಂದ್ ರೀತಿ ಜನರ ಜೀವನ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗೆ ಇರುತ್ತೆ. ನಾಲ್ಕನೇದು ಪ್ರಾಮಾಣಿಕ ಹಿನ್ನೆಲೆ, ಬೇಡದಿರೋ ಕೇಸ್ಗಳು ಬೇಡ. ಮತ್ತೆ ಐದನೇದು ಆರ್ಥಿಕ ಭದ್ರತೆ, ಮಿನಿಮಲ್ ಸೋರ್ಸ್. ಮಿನಿಮಲ್ ಆಗಿ ಆರ್ಥಿಕ ಭದ್ರತೆ ಬೇಕೇ ಬೇಕು. ನಾವಿವತ್ತು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹಾವಳಿ ನಡೀತಾ ಇದೆ. ದುಡ್ಡಲ್ಲೇ ಫೈಟ್ ಮಾಡೋದಲ್ಲ, ದುಡ್ಡನ್ನ ಸೇವೆಯಿಂದ ಫೈಟ್ ಮಾಡಬೇಕು. ಓಡಾಡಕ್ಕೆ, ಕೆಲಸ ಮಾಡಕ್ಕೆ, ಜನರ ತಲುಪಕ್ಕೆ, ಸ್ವಲ್ಪ ಪ್ರಚಾರ ಮಾಡಕ್ಕೆ ನಮ್ಗೆ ಒಂದು ಮಟ್ಟಿಗೆ ಸೋರ್ಸ್ ಬೇಕು. ಈ 5 ಅವಶ್ಯಕತೆಯಲ್ಲಿ ಈ ರೂಮ್ ನಲ್ಲೇ ಇರಬಹುದು, ನಿಮ್ಮ ಪರಿಚಯಗಳು ಇರ್ಬೋದು, ನಾವು ನೀವೆಲ್ಲ ಮುಖಾಂತರ ನಾವ್ ಹೆಂಗೆ ಮುಳುಭಾಗಕ್ಕೆ ಒಳ್ಳೆ ಕ್ಯಾಂಡಿಡೇಟ್ಸ್ ತಂದು ನಮ್ಮ ಜನರನ್ನು ತಲುಪಿಸ್ಬೋದು ಅನ್ನೋದು ಕೆಲಸ ಮಾಡ್ಬೋದು. ನಾನೇನ್ ಮಾಡ್ತೀನಿ, ನಮ್ಮ ಕಾಂಶಿರಾಜಿ ನಮ್ಮ ಮಾದರಿಯ ಮೇಲೆ ನಾವು ಕೆಲಸದಲ್ಲಿ ಮುಂದೆ ಇರ್ತೀವಿ, ಅದ ಅಧಿಕಾರದಲ್ಲಿ ಹಿಂದೆ ಇರ್ತೀವಿ. ನಾವು ಯಾವ ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ಯಾವ MLA ಆಗಲ್ಲ, ಯಾವ ಮಿನಿಸ್ಟರ್ ಆಗಲ್ಲ, ಯಾವ MP ಆಗಲ್ಲ. ನಮಗೆ ಏನ್ ಬೇಕು ಅಂದ್ರೆ ಒಂದು ಪಾಲಿಟ್ ಬ್ಯೂರೋ. ಬಿಜೆಪಿ ಹೇಗೆ ಒಂದು RSS ಇದೆಯೋ, SDP PFI ಇತ್ತು, ಕಮ್ಯುನಿಸ್ಟ್ ಪಾರ್ಟಿ ಒಂದು ಪಾಲಿಟ್ ಬ್ಯೂರೋ ಇದೆಯೋ, ನಮ್ದೇ ಆದ ಒಂದು ಪಾಲಿಟ್ ಬ್ಯೂರೋ ತಂದು ನಾವು ಅಭ್ಯರ್ಥಿ ಆಯ್ಕೆ, ನೀತಿ ಯೋಜನೆ ನಿರ್ಧಾರ, ಆರ್ಥಿಕ ಪಾರದರ್ಶಕತೆಯನ್ನು ಉತ್ತಮ ರೀತಿಯಲ್ಲಿ ಈ ಮೂವ್ಮೆಂಟ್ ತಗೊಂಡೋಗೋದು ನಮ್ಮ ಉದ್ದೇಶ ಆಗುತ್ತೆ. ಅದನ್ನ ಅಭ್ಯರ್ಥಿಗಳಂದ್ರೆ ಇವಾಗ 224 ಕಳೆಯಬೇಕು ಅಂದ್ರೆ ನಾವು ಈಗಾಗಲೇ 175 ಮತಕ್ಷೇತ್ರದ ನಾವು ಸಭೆಗಳು ಮಾಡಿದ್ವಿ. ನಮಗೆ 50 100 ಆಗಿರ್ಬೋದು, 224 ಆಗಿರ್ಬೋದು, 20 ಇರ್ಬೋದು. ಎಲ್ಲಿ ನಮ್ಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಗ್ತಾರೆ, ಎಲ್ಲಿ ಚಳವಳಿಗಳು ಅದು ಬೆಂಬಲ ಸೂಚಿಸ್ತಾರೆ, ಎಲ್ಲಿ ನಾವು ಒಳ್ಳೆ ಫೋರ್ಸ್ ಆಗ್ತೀವಿ, ಅಲ್ಲಿ ನಾವು ನಿಲ್ಲಿಸಿ ನಾವು ನಮ್ಮ ವೋಟ್ ಶೇರ್ ತಗೊಳ್ಳೋದು ನಮ್ಮ ಉದ್ದೇಶ ಆಗಬೇಕು. ಅದರಿಂದ ಇವತ್ತಲ್ಲ ನಾಳೆ ಒಂದು ಪರಿವರ್ತನೆ ಆಗೋದು ಖಂಡಿತ ಸಾಧ್ಯತೆಗಳು ಉಂಟಿದೆ. ಇದು ನಮಗೆ ಪಕ್ಷದ ರಚನೆ, ಪೊಲಿಟಿಕಲ್ ಫಾರ್ಮೇಶನ್ ಅಂದಾಗ ಪಾಲಿಟ್ ಬ್ಯೂರೋ ಆಗಿರ್ಬೋದು, ರಾಜ್ಯ ಸಮಿತಿ ಆಗಿರ್ಬೋದು, ತಾಲೂಕು ಸಮಿತಿಗಳಾಗಿರ್ಬೋದು, ಹೋಬಳಿ ಸಮಿತಿಗಳು, ಗ್ರಾಮ ಸಮಿತಿಗಳು, ಪಿರಮಿಡಲ್ ಸ್ಟ್ರಕ್ಚರ್, ಮತ್ತೆ ಇದು ಬೇರೆ ಬೇರೆ ವಿಭಾಗಗಳು. ನಮಗೆ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದ ವಿಭಾಗಗಳು ತಂದು ನಾವು ವಿಚಾರ ತಂದು ಒಂದು ಕಾನೂನು ವಿಭಾಗ, ಆದಿವಾಸಿಗಳು, ದಲಿತರು, ಕಾರ್ಮಿಕರು, ರೈತರು, ಮಾಧ್ಯಮ, ಮಹಿಳೆಯರು, ಅಲೆಮಾರಿಗಳು, ಈ ತರ ಶಿಕ್ಷಣ, ಆರೋಗ್ಯ, ಎಲ್ಲಾ ರೀತಿ ಕಲೆಗಳು, ಎಲ್ಲಾ ವಿಚಾರಗಳು ತಂದು ನಮ್ಮ ಕರ್ನಾಟಕನ ಹೆಂಗ್ ಬೆಳೆಸಬಹುದು ಅದನ್ನ ಮೂಲ ಉದ್ದೇಶ ಆಗುತ್ತೆ. ಈ ಮ್ಯಾಪ್ ನಮ್ಗೆ ಬಹಳ ವಿಶೇಷವಾದ ಮ್ಯಾಪ್. ಇದು ಕರ್ನಾಟಕದ ಪ್ರಸ್ತುತ ಆರ್ಥಿಕ ಭೌಗೋಳಿಕತೆಯ ಮ್ಯಾಪ್. ಇದು 2020 ಮ್ಯಾಪ್. ತಲಾ ಒಂದು ವರ್ಷದಲ್ಲಿ ಒಂದು ಆವರೇಜ್ ಸಂಬಳ ಎಷ್ಟಾಗತ್ತೆ ಅಂತ ಅದು ತೋರಿಸುತ್ತೆ. ಇದು ನಿಮಗೆ ಕಾಣಿಸ್ತಾ ಇರ್ಬೋದು ದೂರದಿಂದ, ಬಟ್ ಇದ್ರಲ್ಲಿ ಏನ್ ತೋರಿಸುತ್ತೆ ಅಂದ್ರೆ 2,20,000 ಒಂದು ಆವರೇಜ್ ಒಂದು ವ್ಯಕ್ತಿಯ ಸಂಬಳ. ಜಾಸ್ತಿ ಇರೋದಲ್ಲಿ ಹಸಿರು ಜಾಸ್ತಿ ಇದ್ದಷ್ಟು 5,5 ಲಕ್ಷ. 5 ಲಕ್ಷ ಅಂದ್ರೆ ಬೆಂಗಳೂರಿನಲ್ಲಿ 5 ಲಕ್ಷ. ಅಲ್ಲಿ ದುಡ್ಡು ಬರುತ್ತೆ, ಖರ್ಚು ವೆಚ್ಚನೂ ಇದೆ. ಅದು ಕಮರ್ಷಿಯಲ್ ರಾಜಧಾನಿ, ಪವರ್ ಸೆಂಟರ್, ಅದು ಕಮರ್ಷಿಯಲ್ ಆಗಿರೋದ್ರಿಂದ ಅಲ್ಲಿ ಡಿಸ್ಅಡ್ವಾಂಟೇಜ್ ಅಂದ್ರೆ ಚಳುವಳಿಗಳು ಜಾಸ್ತಿ ಇಲ್ಲ. ಆದ್ರೆ ಇದೇ ಮ್ಯಾಪ್ ನೋಡಿ, ರೆಡ್, ಯೆಲ್ಲೋ, ಆರೆಂಜ್ 1 ಲಕ್ಷ ನೋಡಿ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಈ ಚಾಮರಾಜನಗರ, ಮೈಸೂರು, ಮತ್ತೆ ಕೋಲಾರ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ 1.5 ಒಳಗಿದೆ. ಬೆಂಗಳೂರು ಪಕ್ಕನೇ ಇದ್ರು 5 ಲಕ್ಷ ಇದ್ರು, ಬೆಂಗಳೂರು ಪಕ್ಕ ಇದ್ರು ಇದು 1.5 ಒಳಗಿದೆ. ಅಂದ್ರೆ ಏನಾಗಿದೆ, ಆರ್ಥಿಕವಾಗಿ ಈ ಭಾಗಗಳೆಲ್ಲ ಹಿಂದುಳಿದಿದೆ. ಆರ್ಥಿಕವಾಗಿ ಹಿಂದುಳಿದಿದೆ ಅಂದ್ರೆ ಸಾಮಾಜಿಕ, ಶೈಕ್ಷಣಿಕವಾಗಿ ಹಿಂದುಳಿದಿದೆ, ಎಲ್ಲ ರೀತಿ ನಿರ್ಲಕ್ಷ್ಯ ಆಗಿದೆ. ಆದ್ರೆ ಈ ಭಾಗಗಳಲ್ಲಿ ನೀವಿವತ್ತು ಸೇರಿರೋ ನೀತಿಗಳೇ ಗೊತ್ತಾಗುತ್ತೆ, ಚಳುವಳಿಗಳು ಗಟ್ಟಿಯಾಗಿದ್ದಾರೆ. ನಾವೇನ್ ಮಾಡ್ಬೇಕು ಅಂದ್ರೆ ಎಲ್ಲಾ ಕಲ್ಯಾಣ, ಕಿತ್ತೂರು ಕರ್ನಾಟಕ ಈ ಭಾಗ, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು, ಚಾಮರಾಜನಗರ ಈ ಭಾಗದಿಂದ ಬಂದು ನಾವು ಅಲ್ಲಿ ಬೆಂಗಳೂರು ಮೇಲೆ ಏನು ಸದಾಶಿವನಗರ ಡಾಲರ್ಸ್ ಕಾಲೋನಿಯಲ್ಲಿ ಪ್ರಭಾವಿ ತಂದೆ, ಪ್ರಭಾವಿ ತಾತನ ಮಕ್ಕಳು, ಮೊಮ್ಮಕ್ಕಳೇ ಬೆಳೀತಾ ಇದ್ದಾರ, ಅದನ್ನ ರೀಡೈರೆಕ್ಟ್ ಮಾಡಿ ಅಖಂಡ ಕರ್ನಾಟಕ ಎಲ್ಲಾ ಭಾಗಗಳು ಬೆಳೆಸೋದು ನಮ್ಮ ಉದ್ದೇಶ ಆಗುತ್ತೆ. ಅದನ್ನ ಮಾಡಬೇಕು ಅಂದ್ರೆ ಒಂದು ಕರ್ನಾಟಕದ ಪ್ರಾದೇಶಿಕ ಶಕ್ತಿ ಆಗಲೇಬೇಕು. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಈ ಹಿಂದಿಯ ಡೆಲ್ಲಿ ಪಕ್ಷಗಳು ಅವರ ಅಧಿಕಾರಕ್ಕೋಸ್ಕರ ಕರ್ನಾಟಕ ಬಳಸಿದ ಹೊರತು ಯಾವ ಒಂದು ಉತ್ತಮ ಜನರ ಜೀವನ ಉತ್ತಮಗೊಳಿಸೋ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಸೊ ಈ ರೀತಿಯಲ್ಲಿ ಕೊನೆಯದಾಗಿ ನಾವು ಏನಾದ್ರು ಒಂದು ಹೆಸರು ಇಡಬೇಕು ನಮ್ಮ ಪೊಲಿಟಿಕಲ್ ಮೂವ್ಮೆಂಟ್ಗೆ ಅಂದ್ರೆ ಸಮಾಜನೋ, ಸಮಾನತೆನೋ, ನ್ಯಾಯನೋ, ಇಕ್ವಾಲಿಟಿ, ಜಸ್ಟಿಸ್ ಅನ್ನೋ ಕಾನ್ಸ್ಟಿಟ್ಯೂಷನಲ್ ಟರ್ಮ್ಸ್ ಇಟ್ಟು ಅದನ್ನ ನಾವು ಒಂದು ಒಳ್ಳೆ ಹೆಸರಿಟ್ಟು ನಾವು 2028 ಪ್ಲಾನ್ ಮಾಡಬೇಕು ಅನ್ನೋ ಉದ್ದೇಶ. ಫಸ್ಟ್ ಟೈಮ್ ನಾವು ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಹೋಗ್ತಾ ಬೆಳೆಯುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಆ 2027 ದೊಡ್ಡ ಪ್ರಮಾಣದ ಲಾಂಚ್ ಮಾಡಿ 2028 ಎಲ್ಲ ತಯಾರಾಗೋದು ನಮ್ಮ ಉದ್ದೇಶ ಅಂತ ಹೇಳಿ, ಕೊನೆಯದಾಗಿ ಶತಮಾನದ ಕವಿ ಕುವೆಂಪು ಅವರು ಹೇಳ್ತಾರೆ, ಸರ್ವರು ಸಮಬಾಳು, ಸರ್ವರು ಸಮಪಾಲು. ಒಂದು ಜೀವನ ಸರಿಸಮಾನವಾದ ಅವಕಾಶ, ಗಂಟೆ ಆರ್ಥಿಕತೆ ರೂಪಿಸಬೇಕು. ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಕಾಂಶಿರಾಮ್ಜಿ, ಕುವೆಂಪು ಅವರು ಸಸಿ ನೆಟ್ಟಿದ್ರು, ನಾವು ಫಲ ಪಡೆದಿದ್ದೀವೋ, ನಾವು ಮುಂದಿನ ತಲೆಮಾರುಗಳಿಗೆ ನಾವು ಸಸಿ ನೆಡೋದಾಗಿ ಅವ್ರ ಫಲ ಮತ್ತೆ ನೆರಳು ಸಿಗಣಿ ನಾವು ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ತಾಳ್ಮೆಯಿಂದ ಕೇಳಿದ್ದಕ್ಕೆ ಧನ್ಯವಾದಗಳು. ಇವಾಗ ನಿಮ್ಮ ಅನುಭವದ ಮಾತುಗಳು, ನಿಮ್ಮ ಸಲಹೆಗಳು
ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನಿಮ್ಮ ವಿಚಾರಗಳು ಹೇಳಿ, ಪ್ರತಿಯೊಬ್ಬರಿಂದ ಕಲಿಯಲು ಬೇಕಾದಷ್ಟು ಇರುತ್ತೆ. ನಾನು ಸೀನಾ ಅವರಿಗೆ ಆಗಿರ್ಬೋದು, ನಾನು ಶೇಖರ್ ಮತ್ತೆ ಕೃಷ್ಣ ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಜೈ.